ನಿನ್ನೆ ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ರು. ಹಾಗಾದ್ರೆ ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಾರಣವಾದ್ರು ಏನು? ರಾಯ್ ಡೈರಿ ಮೊಬೈಲ್ನಲ್ಲಿ ಈ ಒಂದು ಆತ್ಮಹತ್ಯೆಯ ರಹಸ್ಯ ಅಡಗಿದ್ಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆತ್ಮಹತ್ಯೆಯಾಗಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಒಂದು ದಿನ ಆಗುತ್ತೆ. ಕಾರಣ ಏನು ಹಾಗಾದ್ರೆ? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ ಲಭ್ಯ ಆಗಿದೆ. ನಟಿಯರು, ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿದೆಯಾ ಹಾಗಾದ್ರೆ ಈ ಒಂದು ಡೈರಿಯಲ್ಲಿ? ಪೊಲೀಸರು ಆ ಡೈರಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಆಫೀಸ್ನಲ್ಲಿದ್ದಂತಹ ಡೈರಿಯಲ್ಲಿ ಯಾರ ಹೆಸರಿತ್ತು ಹಾಗಾದ್ರೆ ಆ ಒಂದು ಡೈರಿಯಲ್ಲಿ? ಏನೆಲ್ಲ ವ್ಯವಹಾರವನ್ನ ಮಾಡ್ತಾ ಇದ್ರು? ನಿಮ್ಮ ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಾರಣ ಆದ್ರೂ ಏನು ಹಾಗಾದ್ರೆ? ಒಂದು ಡೈರಿ ಸಿಕ್ಕಿದೆ. ಆ ರಾಯ್ ಡೈರಿಯಲ್ಲಿ ಅವರ ಮೊಬೈಲ್ನಲ್ಲಿ ರಹಸ್ಯ ಅಡಗಿದ್ಯಾ ಹಾಗಾದ್ರೆ? ನಿಮ್ಮ ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ. ಆತ್ಮಹತ್ಯೆ, ಆಲ್ ಆಫ್ ಅ ಸಡನ್ ಆತ್ಮಹತ್ಯೆ ಮಾಡೋದಕ್ಕೆ ಕಾರಣ ಏನು? ಆ ಒಂದು ಡೈರಿಯಲ್ಲಿ ನಟಿಯರು ಹಾಗೇನೆ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಇವರೇನಾದ್ರೂ ಈ ಒಂದು ಆತ್ಮಹತ್ಯೆಯಲ್ಲಿ ಇನ್ವಾಲ್ವ್ ಆಗಿದಾರಾ? ಇವರ ಪಾತ್ರ ಇದೆಯಾ? ಹಾಗಾದ್ರೆ ಎಕ್ಸಾಕ್ಟ್ಲಿ ಉದ್ಯಮಿ ಸಿಜೆ ರಾಯ್ ಸುಸೈಡ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅವರ ಒಂದು ಆಫೀಸ್ನಲ್ಲಿ ಈಗಾಗಲೇ ಒಂದು ಡೈರಿ ಸಿಕ್ಕಿದೆ. ಆ ಡೈರಿಯ ಜೊತೆಗೆ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು. ಆ ಮೊಬೈಲ್ ಅನ್ನ ಅವರ ಕುಟುಂಬಸ್ಥರಲ್ಲಿ ಅದರ ಪಿನ್ ಏನು ಅಂತ ಕೇಳ್ಕೊಂಡು, ಪಾಸ್ವರ್ಡ್ ಏನಂತ ಕೇಳ್ಕೊಂಡು ಅದರ ಮೇಲೆ ಒಂದಷ್ಟು ತನಿಖೆಯನ್ನು ಕೂಡ ಮಾಡಲಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಒಂದು ಡೈರಿ ಸಿಕ್ಕಿರುತ್ತೆ. ಅದನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯೂಶುವಲಿ ಒಬ್ಬ ಉದ್ಯಮಿ ಎಲ್ಲಾ ವಿಚಾರವನ್ನ ತಮ್ಮ ಡೈರಿಯಲ್ಲಿ ಬರ್ಕೊಳ್ತಾರೆ. ಸದ್ಯ ಆ ಡೈರಿಯಲ್ಲಿ ಇರುವಂತಹ ವಿಷಯಗಳ ಆಧಾರದ ಮೇಲೆ ಪರಿಶೀಲನೆ ಮಾಡಲಾಗುತ್ತೆ. ಸದ್ಯಕ್ಕೆ 16 ಪ್ರಾಜೆಕ್ಟ್ಗಳನ್ನ ರಾಯ್ ಮಾಡ್ತಾ ಇದ್ರು. ಒಟ್ಟು 16 ಪ್ರಾಜೆಕ್ಟ್ಗಳು. ಈ ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಗಳನ್ನು ಕೂಡ ಇವರು ಕರೆಸ್ತಾ ಇದ್ರು. ಕೆಲ ನಟಿಯರು, ಮಾಡೆಲ್ ಹಾಗೂ ರಾಜಕಾರಣಿಗಳ ಹೆಸರು ಈ ಡೈರಿಯಲ್ಲಿ ಇತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಹೆಸರುಗಳನ್ನ ಆ ಡೈರಿಯಲ್ಲಿ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆಗಲಿದೆ. ಬರೀ ಇಲ್ಲಿ ಇವೆಂಟ್ ವಿಚಾರಕ ಅಥವಾ ಹಣಕಾಸಿನ ವಿಚಾರಕ ಅಥವಾ ಇನ್ನೇನಾದ್ರೂ ಬೇರೆ ಇದೆಯಾ ಅನ್ನೋದ್ರ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ಡೈರಿಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳು ಕೂಡ ಹೂಡಿಕೆ ಮಾಡಿದ್ರಂತೆ. ಕಳೆದ 2 ವರ್ಷಗಳಿಂದ ಈ ಒಂದು ಗ್ರೂಪ್ನಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಬಂದಿಲ್ಲ. ಹಾಗಾಗಿ ರಾಯ್ ಅವರು ಬೇರೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಕೊಂಡು ಪ್ಲಾನ್ ಅನ್ನ ಮಾಡ್ತಿದ್ರು. ಇದೇ ವೇಳೆ ರಾಜಕಾರಣಿಗಳು ಒತ್ತಡ ಹಾಕಿರುವಂತ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ತಾವೇನು ಹಣ ಇನ್ವೆಸ್ಟ್ ಮಾಡಿದೀವಲ್ಲ, ಆ ಹಣವನ್ನ ವಾಪಸ್ ಕೊಡುವಂತೆ ಒತ್ತಡ ಹಾಕಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಯಾರ ಜೊತೆ ಸಂಪರ್ಕ ಅಂತ ಮಾಹಿತಿಯನ್ನ ಕಾಕಿ ಈಗ ಸಂಗ್ರಹ ಮಾಡ್ತಾ ಇದೆ. ಇವರದೊಂದು ಕಾನ್ಫಿಡೆನ್ಸ್ ಏನು ಗ್ರೂಪ್ ಇದೆ ನೋಡಿ, ರಿಯಲ್ ಎಸ್ಟೇಟ್ ಗ್ರೂಪ್ ಇದು. ಇದರಲ್ಲಿ ರಾಜಕಾರಣಿಗಳು ಕೂಡ ಒಂದಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ 2 ವರ್ಷಗಳಿಂದ ಲಾಭ ಬರ್ತಾ ಇಲ್ಲ, ಬದಲಾಗಿ ಲಾಸ್ ಆಗ್ತಾ ಇದೆ. ಅದ್ರ ಜೊತೆಗೆ ರಾಯ್ ಬೇರೆ ಬಿಸ್ನೆಸ್ಗೆ ಕೈ ಹಾಕೋಕ್ ಮುಂದಾಗಿರ್ತಾರೆ. ಈ ವೇಳೆ ಕೆಲ ರಾಜಕಾರಣಿಗಳು ನಾವು ಹಾಕಿರುವಂತಹ ದುಡ್ಡು, ನಾವು ಹಾಕಿರುವಂತಹ ಹೂಡಿಕೆ, ಇನ್ವೆಸ್ಟ್ ಅನ್ನ ವಾಪಸ್ ಪಡೆಯೋಕೆ ಪ್ಲಾನ್ ಅನ್ನ ಮಾಡಿದ್ರಂತೆ. ರಾಯ್ಗೆ IT ಪ್ರೆಷರ್ ಇತ್ತು ಅಂತ ಸಹೋದರ ನನಗೆ ಕರೆ ಮಾಡಿ ಹೇಳಿದ್ರು, ನನ್ನ ಹತ್ರ ಮಾತನಾಡಬೇಕು ಬಾ ಅಂತ ಕರೆದಿದ್ರು ಅಂತ ಸಿಜೆ ರಾಯ್ ಸಹೋದರ ಜೋಸೆಫ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 40 ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ. ಐ ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು ಅವರು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ,
ಅವರಿದ್ರು ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ. ಯಾರ ಬಗ್ಗೆ ಇಲ್ಲ ಬೇರೆ ಯಾವ ಥ್ರೆಟ್ ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರ್ಲಿಲ್ಲ, ಏನಿಲ್ಲ ಲಾಸ್ ಏನಿಲ್ಲ. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ಅಲ್ಲಿ ಗೊತ್ತಿಲ್ಲ ಅದು. ನಷ್ಟದ ಹಾದಿ ಹಿಡಿದಿತ್ತ ಕಾನ್ಫಿಡೆಂಟ್ ಗ್ರೂಪ್. ಹಾಗಾದ್ರೆ ಬೇರೆ ಉದ್ಯಮದ ಬಗ್ಗೆ ಸಿಜೆ ರಾವ್ ಚಿಂತನೆ ನಡೆಸಿದ್ರಾ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇದೆಲ್ಲ ಒತ್ತಡಕ್ಕೆ ಸಿಲುಕಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ರಾಯ್ ಚಟುವಟಿಕೆಗಳ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಗ್ರೂಪ್ ಏನಾದರೂ ನಷ್ಟದಲ್ಲಿದ್ದ, ಏನಾದರೂ ಬೇರೆ ಬಿಸ್ನೆಸ್ಗೆ ಪ್ಲಾನ್ ಹಾಕಿದ್ರ, ಎಲ್ಲೇನಾದ್ರೂ ಪ್ರೆಷರ್ಗೆ ಒಳಗಾಗಿದ್ರ? ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳು ಕೂಡ ಹೂಡಿಕೆ ಮಾಡಿರುವಂತಹ ಮಾಹಿತಿ ಇದೆ. ದುಬೈನಲ್ಲೂ ಕೂಡ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಸಿಜೆ ರಾಯ್ ಅವರು. ಹಾಗಾದ್ರೆ ಈಗ 2 ವರ್ಷಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ತಂದಿರಲಿಲ್ಲ. ಹಾಗಾಗಿ ಬೇರೆ ಬಿಸ್ನೆಸ್, ಬೇರೆ ಉದ್ಯಮದ ಬಗ್ಗೆ ರಾಯ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರಂತೆ. ಇದೇ ವೇಳೆ ಹೂಡಿಕೆ ವಾಪಸ್ಗೆ ಹಲವರು ಒತ್ತಡ ಹಾಕಿದ್ರಂತೆ. ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಏನು ದುಡ್ಡು ಹಾಕಿದ್ರಲ್ಲ ಅವರೆಲ್ಲ ನಮ್ ದುಡ್ಡು, ನಮ್ಮ ಪಾಲಿನ ಹಣ ವಾಪಸ್ ಕೊಡಿ ಅಂತ ಒತ್ತಡ ಹಾಕಿರುವಂತಹ ಶಂಕೆ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಉದ್ಯಮಿ ರಾಯ್ ಸಂಪರ್ಕದಲ್ಲಿದ್ದವರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಪ್ರಮುಖವಾಗಿ ರಾಯ್ ಅವರು 3 ತಿಂಗಳಲ್ಲಿ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರ್ದೆಲ್ಲ ಕಾಲ್ ಬಂದಿದೆ, ಕಾಲ್ ಹಿಸ್ಟ್ರಿ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಹೇರಿರುವ ಶಂಕೆ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಉದ್ಯಮಿ ರಾಯ್ ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನೋಡಿ, ಅವರೆಲ್ಲರ ತನಿಖೆ ಆಗುತ್ತೆ. ಅವರೆಲ್ಲರ ಹತ್ರನೂ ಕೂಡ ಕರೆಸಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಸ್ತಾರೆ. ಎಕ್ಸಾಕ್ಟ್ಲಿ ಇವರ ಸಾವಿಗೆ ಕಾರಣ ಏನು? ಒತ್ತಡನ ಅಥವಾ IT ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಕಂಪನಿ ಏನಾದ್ರೂ ಲಾಸ್ ಅಲ್ಲಿತ್ತು ಹಾಗಾಗಿ ನನ್ನ ಮೇಲಕ್ಕೆ ಬರೋಕ್ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರ? ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ರಾಯ್ ಆತ್ಮಹತ್ಯೆ ಮಾಡಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ 1 ದಿನ ಆಗುತ್ತೆ. ಮೇಲ್ನೋಟಕ್ಕೆ ಇವರ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಯಾವೆಲ್ಲ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ? ಧನುಶ್ರೀ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಅಶೋಕ್ ನಗರ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಸಿಜೆ ರಾಯ್ ಸಾವಿಗೆ ಪ್ರಮುಖವಾದಂತಹ ಕಾರಣ ಏನು ಅನ್ನುವಂಥದ್ದನ್ನು ಈಗಾಗಲೇ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಹೇಳುವಂತದ್ದು IT ಅಧಿಕಾರಿಗಳ ಕಿರುಕುಳದಿಂದಾಗಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ. ಮತ್ತೊಂದು ಮೂಲಗಳಿಂದ ಗೊತ್ತಾಗ್ತಿರುವಂತಹ ವಿಚಾರ ಏನು ಅಂತಂದ್ರೆ, ಬಿಸ್ನೆಸ್ ನಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಒಂದಷ್ಟು ನಷ್ಟ ಅನುಭವಿಸ್ತಾ ಇತ್ತು. ಕಾನ್ಫಿಡೆಂಟ್ ಗ್ರೂಪ್ ಅಂತ ಏನ್ ಮಾಡಿದ್ದು, ಇದರಲ್ಲಿ ಎಲ್ಲೋ ಒಂದು ಕಡೆ ಇರುವಂತಹ ದುಡ್ಡೆಲ್ಲವನ್ನೂ ಕೂಡ ಅಷ್ಟೇ ಪ್ರಾಜೆಕ್ಟ್ ಗಳ ಮೇಲೆ ಹಾಕಿದ್ರೆ ಯಾವ ಪ್ರಾಜೆಕ್ಟ್ ಕೂಡ ಅಷ್ಟೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಇದರಿಂದ ಅವರು ಏನ್ ಮಾಡೋದು ಅನ್ನುವಂಥದ್ದು ತೋಚದೆ ದಿಗ್ಭ್ರಾಂತಕ್ಕೊಳಗಾಗಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಬಯಲಾಗ್ತಿದೆ. ಮತ್ತೊಂದು ಕಡೆ ರಾಜಕಾರಣಿಗಳು ಕೂಡ ಅಷ್ಟೇ ಯಾರೆಲ್ಲ ಹಣವನ್ನ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ಅಷ್ಟೇ ಹಣವನ್ನ ವಾಪಸ್ ಕೇಳೋದಕ್ಕೆ ಶುರು ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಉದ್ಯಮ ಅಲ್ಲದೆ ಬೇರೆ ಒಂದು ಉದ್ಯಮನ ನಡೆಸುವಂತ ಒಂದು ತೀರ್ಮಾನವನ್ನು ಕೂಡ ಇತ್ತೀಚೆಗೆ ಮಾಡ್ಕೊಂಡಿದ್ದಂತ ಅವರ ಹಣವನ್ನು ವಾಪಸ್ ಕೇಳಿದಂತ ವೇಳೆಯಲ್ಲಿ ಅದನ್ನ ಹಿಂತಿರುಗಿಸೋಕಾಗದೆ ಇರೋಬರ ಹಣ ಎಲ್ಲವನ್ನು ಕೂಡ ಅಷ್ಟೇ ಪ್ರಾಜೆಕ್ಟ್ ಗಳ ಮೇಲೆ ಹೂಡಿಕೆ ಮಾಡಿದಂತ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ತುಂಬಾ ಅಂದ್ರೆ ತುಂಬಾ ನೊಂದಿದ್ರು. ಅದೇ ಟೈಮ್ ನಲ್ಲಿ IT ರೈಡ್ ಗಳಾಗುತ್ತೆ. ನಿರಂತರವಾದಂತಹ IT ರೈಡ್ ಗಳಿಂದಾಗಿ ಕೂಡ ಅಷ್ಟೇ ಅವರಿಗೆ ನೋಟಿಸ್ ಗಳನ್ನ ಕೊಡುವಂತದ್ದು, ಇಲ್ಲಿಂದ ಕೇರಳ ಕರೆಸುವಂತದ್ದು, ಇಂತಹ ಎಲ್ಲಾ ಘಟನೆಗಳು ಕೂಡ ಆಗ್ತಾ ಇದ್ದು. ಎಲ್ಲೋ ಒಂದು ರೀತಿ ಮಾನಸಿಕವಾಗಿ ಕುಗ್ಗು ಹೋಗಿದ್ರು. ಬಹುತೇಕ ಇದರಿಂದಾನೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತ ಒಂದು ಅನುಮಾನವನ್ನ ಸದ್ಯಕ್ಕೆ ಪೊಲೀಸರು ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಅಷ್ಟೇ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಈಗಾಗಲೇ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ರಾಯ್ ಬಳಕೆ ಮಾಡ್ತಿದ್ದಂತ 2 ಫೋನ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಕುಟುಂಬಸ್ಥರಿಂದಲೂ ಕೂಡ ಅಷ್ಟೇ ಅದರ ಪಾಸ್ವರ್ಡ್ ಗಳನ್ನ ಕೇಳುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಬಂದಂತಹ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಇದ್ದು ಅವರಿಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಬಿಹೇವಿಯರ್ ಹೇಗಿತ್ತು, ಮಾನಸಿಕವಾಗಿ ಖಿನ್ನತೆಗೊಳಗಾಗುವಂತದ್ದು ಅಥವಾ ತನಗಾಗ್ತಿರುವಂತಹ ನೋವಿನ ವಿಚಾರವನ್ನ ನಿಮ್ಮ ಹತ್ರ ಏನಾದರೂ ಚರ್ಚೆಯನ್ನ ಮಾಡಿದ್ರ ಅಥವಾ ಬಿಸ್ನೆಸ್ ನಲ್ಲಿ ಆಗ್ತಿರುವಂತಹ ಲಾಸ್ ನ ಬಗ್ಗೆ ಆಗಿರ್ಬೋದು, IT ಅಧಿಕಾರಿಗಳ ಕಿರುಕುಳದ ಬಗ್ಗೆ ಆಗಿರ್ಬೋದು ಮತ್ತು ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇತ್ತ ಅನ್ನುವಂಥದ್ದು ಏನಾದರೂ ಚರ್ಚೆಯನ್ನ ಮಾಡಿದ್ರ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸಂಗ್ರಹವನ್ನ ಮಾಡ್ತಾರೆ. ಇದರ ಜೊತೆಗೆ ಮೊಬೈಲ್ಗಳ ಪಾಸ್ವರ್ಡ್ ಏನಾದರೂ ನಿಮ್ಗೆ ಗೊತ್ತಿದೆಯಾ ಅಂತ ಕೂಡ ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ
ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಅಂತಂದ್ರೆ ನಿನ್ನೆ ಅವರೇನು ಶೂಟ್ ಔಟ್ ಮಾಡ್ಕೊಂಡಿದ್ರು, ಆ ಒಂದು ಶೂಟ್ ಮಾಡ್ಕೊಂಡಿದ್ದಂತಹ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಡೈರಿ ಕೂಡ ಅಷ್ಟೇ ಪತ್ತೆಯಾಗಿತ್ತು. ಆ ಒಂದು ಡೈರಿಯಲ್ಲಿ ಕೂಡ ಒಂದಷ್ಟು ಹೆಸರುಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ನಟಿಯರಿದ್ದಾರೆ, ಒಂದಷ್ಟು ಜನ ಮಾಡೆಲ್ಸ್, ಇನ್ನೊಂದಷ್ಟು ಜನ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಈ ಒಂದು ಪರ್ಟಿಕ್ಯುಲರ್ ಆದಂತಹ ಡೈರಿಯಲ್ಲಿ ಹೆಸರುಗಳನ್ನ ಏನಕ್ಕೆ ಉಲ್ಲೇಖವನ್ನ ಮಾಡಿದ್ರು, ಒಂದ್ ವೇಳೆ ಇವರು 16 ಪ್ರಾಜೆಕ್ಟ್ಗಳಲ್ಲಿ ಇವರೇನಾದ್ರೂ ಇವೆಂಟ್ಗಳನ್ನ ಕರೆಸುವಂತ ಒಂದು ಲಿಸ್ಟ್ ಇದಾಗಿತ್ತು ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ ಅನ್ನುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಆಗ್ತಿದೆ. ಮತ್ತೊಂದು ಕಡೆ ಈವಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೂಡ ಅಷ್ಟೇ ಈಗಾಗಲೇ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂತದ್ದು. ಅವ್ರಿಗೇನು ಎದೆಗೆ ಎಡಭಾಗದ ಎಡೆಯಲ್ಲಿ ಒಂದು ಬುಲೆಟ್ ಏನಿತ್ತು, ಆ ಒಂದು ಬುಲೆಟ್ ಅನ್ನು ಕೂಡ ಈಗಾಗಲೇ ಹೊರಕ್ಕೆ ತೆಗೆದಿದ್ದಾರೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆದಂತಹ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಆದ್ರೆ ಒಂದು ಮೂಲಗಳ ಪ್ರಕಾರವಾಗಿ ಸಂಬಂಧಿಕರು ಇನ್ನೂ ಕೂಡ ಅಷ್ಟೇ ಬರಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಬಾಡಿಯನ್ನ ತಗೋದಿಲ್ಲ ಅಂತ ಹೇಳ್ತಿದ್ರೆ, ಆದ್ರೂ ಕೂಡ ಕುಟುಂಬಸ್ಥರು ಒಂದು ವಿಚಾರವನ್ನು ಚರ್ಚೆ ಮಾಡ್ತಿದ್ರೆ, ಇವತ್ತೇನಾದ್ರೂ ಬಾಡಿಯನ್ನ ತಗೊಳ್ತೀವಿ ಅಂತಂದ್ರೆ ಪೊಲೀಸರು ಕೊಡ್ತಾರೆ, ಇಲ್ಲವ ನಾಳೆ ತಗೊಂತೀವಿ ಅಂತಂದ್ರೆ ಮರಣೋತ್ತರ ಪರೀಕ್ಷೆ ಆದಂತ ಬಳಿಕ ಫ್ರೀಜರ್ ಅಲ್ಲಿ ಇಟ್ಟು ಬಹುತೇಕ ನಾಳೆ ಹಸ್ತಾಂತರ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಧನುಶ್ರೀ, ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಅರ್ಧ ಗಂಟೆಯಿಂದ ಒಂದು ಮರಣೋತ್ತರ ಪರೀಕ್ಷೆ ಆಗ್ತಾ ಇರುವಂತದ್ದು. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಿದ್ದಾರೆ. ಕೋರಮಂಗಲದ ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ದರ್ಶನದ ಬಳಿಕ ನಾಳೆ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಇಂದು ಸಂಜೆ ಅಥವಾ ನಾಳೆ ಅಂತ್ಯಕ್ರಿಯೆ ನಡೆಸುವಂತಹ ಸಾಧ್ಯತೆ ಇದೆ. ಒಂದಷ್ಟು ಕುಟುಂಬಸ್ಥರು ಇನ್ನೂ ಕೂಡ ಭಾರತಕ್ಕೆ ಬರಬೇಕು. ಸೊ ಹಾಗಾಗಿ ನಾಳೆ ಅಂತ್ಯಕ್ರಿಯೆ ಮಾಡುವಂತಹ ಚಾನ್ಸಸ್ ಜಾಸ್ತಿ ಆಗಿದೆ. ಬನ್ನೇರುಘಟ್ಟ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆ ನಡೆಸುವಂತಹ ಸಾಧ್ಯತೆ ಇದೆ. ಸಿಜೆ ರಾಯ್ ಸಹೋದರ ಜೋಸೆಫ್ ಒಡೆತನದ ವೈಟ್ ಹೌಸ್ ಇಲ್ಲಿ ಅಂತ್ಯಕ್ರಿಯೆಯಲ್ಲಿ ಉದ್ಯಮಿಗಳು, ಸಿನಿಮಾ ತಾರೆಯರು ಮತ್ತು ರಾಜಕಾರಣಿಗಳು ಕೂಡ ಬಂದು ಅಂತಿಮ ದರ್ಶನ ಪಡೆಯುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ವೈಟ್ ಹೌಸ್ನಲ್ಲಿ ಒಂದು ಮರಣೋತ್ತರ ಪರೀಕ್ಷೆ ಆದಮೇಲೆ ಅವರ ಮೃತದೇಹವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಇವತ್ತು ಒಂದು ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಇವತ್ತು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಇವತ್ತು ಅಂತ್ಯಕ್ರಿಯೆ ಆಗುತ್ತಾ ಅಥವಾ ನಾಳೆ ಅಂತ್ಯಕ್ರಿಯೆ ಆಗುವಂತಹ ಚಾನ್ಸಸ್ ಇದೆಯಾ? ಧನುಶ್ರೀ, ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಅವರ ಕುಟುಂಬಸ್ಥರು ಕೂಡ ದುಬೈನಿಂದ ಬಂದಿದ್ದಾರೆ, ಮತ್ತು ಇನ್ನಷ್ಟು ಜನ ಬರುವಂಥದ್ದು ಕೂಡ ಬಾಕಿ ಇದೆ. ಸದ್ಯಕ್ಕೆ ಅವರ ಅಂತ್ಯ ಸಂಸ್ಕಾರದ ಬಗ್ಗೆ ಜೊತೆಗೆ ಎಲ್ಲಿ ನಡೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇವತ್ತು ಸಂಜೆ ಅದ್ರ ಬಗ್ಗೆ ಫೈನಲ್ ಅನ್ನ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಿಂದ ತನಿಖೆ ಕೂಡ ನಡೆಸಲಾಗುತ್ತೆ. ಸಾಕಷ್ಟು ಜನ ಅವರ ಸಂಬಂಧಿಕರಾಗಿರ್ಬೋದು ಮತ್ತು ಅವರ ಕ್ಲೋಸ್ ಸರ್ಕಲ್ನವರು ಇನ್ನೂ ಕೂಡ ಬರುವಂಥದ್ದು ಬಾಕಿ ಇದೆ. ಹೀಗಾಗಿ ಅಂತ್ಯ ಸಂಸ್ಕಾರದ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಕುಟುಂಬಸ್ಥರು ಕೈಗೊಂಡಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತದೆ. ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನು ನೋಡಿದಾಗ ಬನ್ನೇರುಘಟ್ಟದ ಕ್ರಾಸ್ ಗ್ಯಾಂಡ್ ಬಳಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಿದೆ. ಇವತ್ತು ಸಂಜೆ ಅಥವಾ ನಾಳೆ ಅವರ ಅಂತ್ಯ ಸಂಸ್ಕಾರಕ್ಕೆ ಪ್ಲಾನ್ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ಅವರ ಕುಟುಂಬಸ್ಥರು ಇದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಚರ್ಚೆನ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತದೆ. ಅವರೇ ಈ ಮುಂಚೆ ಅಂದರೆ ನಲ್ಪಾಡ್ ಅವರಿಗೆ ಹೇಳ್ಕೊಂಡಿದ್ರಂತೆ, ಅವರಿಗೆ ಬನ್ನೇರುಘಟ್ಟ ಬಳಿ ಇರುವಂತಹ ಕ್ರಾಸ್ ಗ್ರ್ಯಾಂಡ್ ಅನ್ನುವಂಥ ಜಾಗ ಸಾಕಷ್ಟು ಇಷ್ಟ, ಅಲ್ಲಿಯೇ ಏನಾದರೂ ನಾನು ಹೋದರೆ ಅಲ್ಲಿಯೇ ನನ್ನನ್ನು ಇಡಬೇಕು ಅಂತೇಳಿ ಹೇಳ್ಕೊಳ್ತಿದ್ರು ಅನ್ನೋಂಥ ವಿಚಾರ ಇತ್ತು. ಹೀಗಾಗಿ ಅದರ ಬಗ್ಗೆಯೂ ಕೂಡ ಅವರ ಆಪ್ತ ವಲಯದಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಆಪ್ತ ವಲಯದ ಮತ್ತೆ ಬಂಧುಗಳು ಕೂಡ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಫೈನಲ್ ಆದಂಥ ನಂತರದಲ್ಲಿ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗುತ್ತೆ. ಅದಕ್ಕೂ ಮುನ್ನ ಕೋರಮಂಗಲದ ವೈಟ್ ಹೌಸ್ ಬಳಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇದೆ. ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಬೌರಿಂಗ್ ಆಸ್ಪತ್ರೆಯ ವೈಟ್ ಹೌಸ್ಗೆ ಅವರನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದಮೇಲೆ ಅಂತಿಮ ಸಂಸ್ಕಾರ ಎಲ್ಲಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆದಮೇಲೆ ಅಂತಿಮ ಸಂಸ್ಕಾರದ ಬಗ್ಗೆ ಅವರ ಕುಟುಂಬಸ್ಥರು ಮಾಹಿತಿ ನೀಡಲಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯ್ ಸಹಾಯವನ್ನು ನೆನೆದು ಹನುಮಂತ ಲಮಾಣಿ ಭಾವುಕರಾಗಿದ್ದಾರೆ. ರಾಯ್ ಸರ್ ಸಾವಿನ ಸುದ್ದಿ ಕೇಳಿ ಬಹಳ ಬೇಜಾರಾಗಿದೆ. ನನಗೆ ಬಿಗ್ ಬಾಸ್ನಲ್ಲಿ ಗೆದ್ದಾಗಲೂ ನನಗೆ 50 ಲಕ್ಷ ಕೊಟ್ಟಿದ್ರು. ನನ್ನ ತಂಗಿ ಓದಿಗಾಗಿ
50,000 ರೂಪಾಯಿ ಕೊಟ್ಟಿದ್ರು. ರಾಯ್ ಮಾಡಿದ ಸಹಾಯವನ್ನ ನೆನೆದು ಹನುಮಂತ ಲಮಾಣಿ ಕಣ್ಣೀರು ಹಾಕಿದ್ದಾರೆ. ಹನುಮಂತ ಲಮಾಣಿಯವನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬಾಸ್ನ ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಲಮಾಣಿ ಅವರಿಗೆ ಕೂಡ ಅಷ್ಟೇ ಹೆಲ್ಪನ್ನು ಕೂಡ ಮಾಡಿದರು. ಸದ್ಯ ನನ್ನ ಜೊತೆಗೆ ಹನುಮಂತ ಲಮಾಣಿ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ. ಈ ಒಂದು ಸಂದರ್ಭದಲ್ಲಿ CJ ರಾಯ್ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ತಮ್ಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದ್ರು? ನಾ CJ ರಾಯ್ ಸರ್ ನಿನ್ನೆ ಸುದ್ದಿ ಕೇಳಿ ಭಾಳ ದುಃಖ ಆತ್ರಿ, ಬೇಜಾರಾತು. ನನಗೆ ಸರಿಗಂಪದಲ್ಲಿದ್ದಾಗ ಫಸ್ಟ್ ಅವರು ರನ್ನರ್ ಎಣ್ಣೆ ಸ್ಥಾನಕ್ಕೆ ಅವರು ದುಡ್ಡು 21 ಲಕ್ಷ ಫ್ಲ್ಯಾಟ್ ಕೊಟ್ಟಿದ್ರು. ಫಸ್ಟಿಗೆ ಫ್ಲ್ಯಾಟ್ ಬದಲಿ ನಾವು ರೊಕ್ಕ ಇಸ್ಕೊಂಡ್ರಿ 21 ಲಕ್ಷ. ಆಮೇಲೆ ಬಿಗ್ ಬಾಸ್ ಮೊನ್ನೆ ಮುಗಿದಾಗ 50 ಲಕ್ಷ ರೂಪಾಯಿ ಇತ್ತು ರೀ. ಆ ಥರದಿಂದ ನಮಗೆ ಸಹಾಯ ಮಾಡಿದ್ರು. ಆದರೆ ಈ ಥರ ಹಂಗೆ ಆಗಬಾರ್ದು ರೀ, ಭಾಳ ಬೇಜಾರತ್ರಿ ಸರ್. ಒಂದು ನೀವು ಮತ್ತು ನಿಮ್ಮ ಸಹೋದರಿ ಇಬ್ಬರು ಕೂಡ ವೇದಿಕೆ ಮೇಲೆ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದನ್ನೋ ಸಾಂಗನ್ನು ಆಡಿದಂಥ ಸಂದರ್ಭದಲ್ಲಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸಹೋದರಿಯವರಿಗೆ ಕೂಡ ಹೆಲ್ಪನ್ನು ಕೂಡ ಮಾಡಿದರು. ಆ ಸಂದರ್ಭವನ್ನು ಈ ವೇಳೆ ನೆನಪಿಸ್ಕೊಳ್ಳೋದಾದ್ರೆ? ಹೌದು ರೀ, ನಾನು ನಮ್ಮ ತಂಗಿ ಬಡತನದ ಮನೆಯೊಳಗೆ ಹಾಡು ಹೇಳಿದ್ವಿ. ಆ ಟೈಮ್ನಾಗ ಸರು ಅಲ್ಲೇ ಬಂದಿದ್ರು, ನಮ್ಮ ಶೋ ನೋಡಿದರು. ನೋಡಿ ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟರು. ಮತ್ತು ಡಿಗ್ರಿ ಮುಗಿದಿಂದಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನಾವು ಕೆಲಸಕ್ಕೆ ಕಳಿಸ್ಲಿಲ್ಲ. ಮತ್ತು ರಾಯ್ ಸರ್ ಮತ್ತು ಅವ್ರ ಆಫೀಸಿಗೆ ಹೋದಾಗ ಮತ್ತು ಏನಪ್ಪ ಹನುಮಂತ ನಿಮ್ಮ ತಂಗಿ ಕೆಲಸ ಕಳಿಸ್ತಿರಿಲ್ಲ ಅಂದ್ರೆ, ಬ್ಯಾಡ್ರಿ ಸರ್ ಮತ್ತು ಬೆಂಗಳೂರು ನಮಗೆ ಹೊಂದಲ್ರಿ ಅಂಥೇಳಿ ನಾವು ಕಳಿಸ್ಲಿಲ್ಲ. ಭಾರಿ ನಮ್ಮ ಮ್ಯಾಗ ಭಾರಿ ಪ್ರೀತಿ ಇತ್ತು ರೀ ಸರ್. ಅಂದ್ರೆ ನಮ್ಮಪ್ಪನ ಕರ್ಕೊಂಡು ಹೋಗಿದ್ದೆ. ಚೆಕ್ಕಿನ ಮೂಲಕ 21 ಲಕ್ಷ ರೂಪಾಯಿ ಕೊಟ್ಟರು. 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾತ್ರಿ. ಮತ್ತು ನಾವು ಇದಕ್ಕೆ ಹೋಗಿದ್ವಿ, ಅವ್ರ ರೆಸಾರ್ಟಿಗೆ ಹೋಗಿ ನಾವು ಫೈನಲಿಸ್ಟ್ ಸರಿಗಂಪ 6 ಮಂದಿ ಇದ್ವಿ. ಹೋಗಿ ಎಲ್ಲ ಆಟ ಆಡಿ ಬಂದಿದ್ವಿ. ಭಾರಿ ಒಳ್ಳೆ ಮನುಷ್ಯ ರೀ ಪಾಪ. ಅವರು ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರಿ. ಆದ್ರೆ ಅವರು ನಮ್ಮ ಕಡೆ ರೊಕ್ಕ ಐತಿ, ನಾವು ಹಂಗೆ ಇರಬಾರ್ದು ಹಿಂಗೆ ಇರಬಾರ್ದು ಒಟ್ಟೆ ಇದ್ದಿಲ್ಲ ರೀ. ಯಾರ ಬಂದರೂ ಭಾರಿ ಹಚ್ಕೊಂಡು ಮಾತಾಡ್ತಿದ್ರು, ಅಷ್ಟು ಪ್ರೀತಿ ಇದ್ರಿ. ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಲಮಾಣಿ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ.